Good morning, dear students. Dear students, in the previous class, in this chapter, weather, climate, and adaptation of animals to climate. So, in this one, we discussed a few points that related to weather and climate, along with adaptation of animals to climate. So, that means we are discussed the example of few animals. Those are how they adapted their lives to the climate in polar region, in desert region, and also inside the ವಾಟರ್. ಸೊ ಅಲ್ವಾ, ಪೋಲಾರ್ ರೀಜನಲ್ಲಿ ಅಂದರೆ ಪೋಲ್ಸಲ್ಲಿ ಧ್ರುವಗಳಲ್ಲಿ ಹೇಗಿರುತ್ತೆ ಅಂದರೆ ಅಲ್ಲಿ ಶೀತೋಷ್ಣ ವಲಯ ಇರುತ್ತೆ, ಅಲ್ಲಿ ಹೇಗಿರುತ್ತೆ. ಡೆಸರ್ಟ್ ಮರುಭೂಮಿಯಲ್ಲಿ ಹಳ್ಳಿ ಪ್ರಾಣಿಗಳು ಹೌ ದೇ ಲೀಡ್ ದೇರ್ ಲೈಫ್ ಬೈ ಅಡಾಪ್ಟಿಂಗ್ ಫ್ಯೂಚರ್ಸ್. ಆ್ಯಂಡ್ ಆಲ್ಸೋ ವಿ ಆರ್ ಡಿಸ್ಕಸ್ ಹೌ ದ ಫಿಶಸ್ ಆ್ಯಂಡ್ ಬರ್ಡ್ಸ್ ಲೀವ್ in some places, that is penguins in polar region and also fishes in water. So today we shall move on to the next concept, that is the tropical rainforest. Tropical rainforest means in Kannada word ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಇಲ್ಲಿ ಶೀತ ಚಳಿನೂ ಇರುತ್ತೆ, ಮಳೆನೂ ಇರುತ್ತೆ, ಮತ್ತು ಬೇಸಿಗೆಗಾಲನೂ ಇರುತ್ತಲ್ವಾ. ಎಸ್, ಆ್ಯಂಡ್ ಆಲ್ಸೋ ಇನ್ ದೀಸ್ ರೀಜನ್ ದೇ ಆರ್ ಫಾರೆಸ್ಟ್ರಿ ರೀಜನ್, ಕಾಡುಗಳು ಜಾಸ್ತಿ ಇರುತ್ತೆ. ಇನ್ ಪೋಲಾರ್ ರೀಜನ್ ದೆರ್ ಈಸ್ ನೋ ಫಾರೆಸ್ಟ್, ಅಂದರೆ ಗ್ರೀನ್ ಎಲ್ಲ ವೈಟ್ ಕಲರ್ ಸ್ನೋಫಾಲ್ ಆಗ್ತಾ ಇರುತ್ತೆ. ಇನ್ ಜನರಲಿ ದೇ ಆರ್ ವೈಟ್ ಇನ್ ಕಲರ್ ರೀಜನ್ ಆಗಿರುತ್ತೆ, ಅಲ್ಲಿ ಯಾವಾಗಲೂ ಸ್ನೋಫಾಲ್ ಆಗ್ತಾ ಇರುತ್ತೆ. ಬಟ್ ಇನ್ ಟ್ರಾಪಿಕಲಿ ರೈನ್ ಫಾರೆಸ್ಟ್ ರೀಜನಲ್ಲಿ ಏನಾಗುತ್ತೆ ಇಲ್ಲಿ, ಸೊ ಈ ಆರ್ ಆಲ್ಸೋ ಶೀತೋಷ್ಣ ವಲಯ ಅಥವಾ ಶೀತೋಷ್ಣ ವಲಯ ಅಂತ ಕರೀತಾರೆ. ಶೀತ ಮತ್ತು ಉಷ್ಣ ಎರಡೂ ಇರುತ್ತಲ್ಲಿ. ಸೊ ಇಲ್ಲಿ ಜನರಲಿ ಫಾರೆಸ್ಟ್ ವಿಲ್ ಬಿ ದೇರ್. ಇಲ್ಲಿ ಏನಾಗುತ್ತೆ, ಕಾಡುಗಳು ಯಥೇಚ್ಛವಾಗಿ ಇರ್ತವೆ. ಹೌ ದ ಅನಿಮಲ್ಸ್ ವಿಚ್ ಆರ್ ಲೀಡಿಂಗ್ ದೇರ್ ಲೈಫ್ ಇನ್ಸೈಡ್ ದ ಫಾರೆಸ್ಟ್. That means how they adapted their life to this tropical rainforest. These are the concepts we are studying in this chapter. So in this chapter we are studying adaptation of elephant, camel, bearded ape, ಅಂದರೆ ಈ ಗಡ್ಡಧಾರಿ ಏನಿರ್ತಲ್ಲ. ನೆಕ್ಸ್ಟ್ ಮಂಕೀಸ್, ಲಯನ್ ಅಂಡ್ ಟೈಗರ್ಸ್, ರೆಡ್ ಐಡ್ frog. These are the adaptation of animals in tropically rainforest region. So many will be there, but we are taking some few examples, that is elephant, camel, bearded ape, monkeys, lion and tiger, red eyed frog. So in these six, dear students, for your exam they will ask maximum time, or they will ask maximumly elephant. Explain the adaptation of elephant in tropically rainforest region. Tropically rainforest region ಅಲ್ಲಿ ಎಲಿಫೆಂಟ್ಸ್ ತಮ್ಮ ಜೀವನವನ್ನು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದೆ ಅನ್ನೋದನ್ನು ನಾವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಟ್ಸ್ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಐದರ್ ಎಲಿಫೆಂಟ್ ಆರ್ ಕ್ಯಾಮಲ್. ಓಕೆ, ಎಸ್, ವಿ ಶಾಲ್ ಮೂವ್ ಆನ್ ಟು ಒನ್ ಬೈ ಒನ್. ಫಸ್ಟ್ ಒನ್ ಈಸ್ adaptation of elephants. So in this one, first one, adaptation of elephant. Their trunk will be very large and their tusks, that is for communication. So and larger ears illide nodi, and also big size. They are very big sizes nodi. Trunk ಈ ಸೊಂಡಲ್ಲಿ ಏನು ಮಾಡುತ್ತೆ, they will use for food and communications, ಆಹಾರಕ್ಕೆ ಮತ್ತು ಕಮ್ಯುನಿಕೇಷನ್ಸ್ಗೆ. ಸೊ ಆಹಾರವನ್ನು ಕ್ಯಾರಿ ಮಾಡಲಿಕ್ಕೆ ಮತ್ತು ಅನದರ್ ಎಲಿಫೆಂಟ್ ಜೊತೆ ಬೇರೆ ಬೇರೆ ಅನಿಮಲ್ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ದೇ ಯೂಸ್ ದೇರ್ ಟ್ರಂಕ್ಸ್. ಈ ಟಸ್ಕ್ ಅಂದರೆ ಈ ಕೋರೆಲ್ಗಳು ಏನಕ್ಕೆ ಯೂಸ್ ಮಾಡ್ತವೆ, ಸೊ ಟು ಕ್ಯಾರಿ ಸಮಥಿಂಗ್ ಅಲ್ವಾ, ಸಪೋರ್ಟಿಂಗಿಗೆ ಇರುತ್ತೆ. ಅಂದರೆ ಆ್ಯಂಡ್ ಆಲ್ಸೋ ಫಾರ್ ದ ಫೈಟಿಂಗ್ ವಿತ್ ಅದರ್ಸ್. ಆ್ಯಂಡ್ ಲಾರ್ಜ್ ಇಯರ್ಸ್. ಸೊ ಯು ಆರ್ ಸ್ಟಡಿಡ್ ಇನ್ ಪ್ರೀವಿಯಸ್ ಒನ್. So in the previous class you studied that polar bears, so they have very small ears alva, because that small ears protect the that is exposing of heat or releasing of excess amount of heat from their body. ತನ್ನ ದೇಹದಿಂದ ಹೀಟ್ ಹೊರಗಡೆ ಹಾಕೋದನ್ನ ಅದು ತಡಿತಾ ಇತ್ತು. ಬಟ್ ಇನ್ ಬಿಕಾಸ್ ದೇ ಆರ್ ಇನ್ ಸ್ನೋಫಾಲ್ ರೀಜನಲ್ಲಿ ಇರ್ತಾ ಇದ್ವಲ್ವ, ಅಲ್ಲಿ ಚಳಿ ಭಾಳ ಇರುತ್ತೆ, ಹಾಗಾಗಿ ಅಲ್ಲಿ ಸ್ಮಾಲ್ ಇಯರ್ಸ್ ಇರ್ತಾ ಇದ್ವು. ಇಲ್ಲಿ ಅನಿಮಲ್ಸಲ್ಲಿ ಎಲಿಫೆಂಟ್ಸ್ ಬಂದುಬಿಟ್ರೆ ದೇ ಹ್ಯಾವ್ ಲಾರ್ಜ್ ಇಯರ್ಸ್.
ರೀಸನ್ ಏನೋ ಇಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಜನ್ ಆಗಿರೋದ್ರಿಂದ ಎಕ್ಸೆಸ್ ಆಫ್ ಹೀಟ್ ವಿಲ್ ಬಿ ಕಾಸಸ್ ಆಗುತ್ತೆ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲಾರ್ಜ್ ಇಯರ್ಸ್. ಈ ದೊಡ್ಡ ಕಿವಿಗಳು ಇರೋದ್ರಿಂದ ಏನಾಗುತ್ತೆ, ಹೀಟ್ ವಿಲ್ ಬಿ ದಟ್ ರಿಲೀಸಸ್, ಅಂದರೆ ಈ ಕಿವಿಗಳ ಮುಖಾಂತರ ಹೀಟ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ, ಅವ ಬಾಡಿ ಟೆಂಪರೇಚರ್ ವಿಲ್ ಬಿ ಮೇಂಟೈನ್. ಆ್ಯಂಡ್ ಆಲ್ಸೋ ದೀಸ್ ಹ್ಯಾವ್ ಬಿಗ್ ಸೈಜ್. ಸೊ ಅವೇನಿದಾವೆ ಅವು ತನ್ನ ಗಾತ್ರದಲ್ಲಿ ದೇಹದ ಗಾತ್ರದಲ್ಲಿ ಏನಾಗಿದೆ, ತುಂಬ ದೊಡ್ಡವಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ಕ್ಯಾಮಲ್. ನೋಡಿ, ಲಾರ್ಜೆಸ್ಟ್ ಫೀಟ್ ಇಲ್ಲಿರ್ತವೆ, ಲಾರ್ಜೆಸ್ಟ್ ಫೀಟ್, ಬುಷಿ ಹೈ ಲ್ಯಾಶಸ್ ಇಲ್ಲಿರ್ತವೆ ನೋಡ್ರಿ, ಇದಕ್ಕೆ ಇರ್ತವೆ. ಏನಕ್ಕೆ ಅಂದರೆ ಬುಷಿ ಹೈ ಲ್ಯಾಶಸ್ ನೋಡಿ, ಏನಕ್ಕೆ ಅಂದರೆ ಪ್ರಿವೆಂಟ್ ಸ್ಯಾಂಡ್ ಎಂಟ್ರಿಪ್ಸ್ ಐಸ್, ಅಥವಾ ಕಣ್ಣಿಗೆ ಏನಾಗುತ್ತೆ ಅಂದರೆ ಮರುಭೂಮಿಯಲ್ಲಿ ಜೋರಾಗಿ ಗಾಳಿ ಬಂದಾಗ ಆ ಮರಳು ಬಂದು ಏನಾಗುತ್ತೆ, ಕಣ್ಣಿಗೆ ಬೀಳುತ್ತೆ. ಸೊ ಅವೇನು ಮಾಡ್ತವೆ, ಬುಷಿ ಐಸ್ ಲ್ಯಾಶಸ್ ಏನಿರ್ತಾವಲ್ಲ, ಕಣ್ಣು ಮುಂದೆ ಪೊರೆಗಳಿರ್ತಾವಲ್ವ, ಸೊ ಅದೇನು ದಟ್ ಪ್ರೊಟೆಕ್ಟ್ಸ್ ದಟ್, ಅದನ್ನೇನು ಮಾಡ್ತವೆ, ಪ್ರೊಟೆಕ್ಟ್ ಮಾಡ್ತವೆ ಮರಳು ಅದಕ್ಕೆ ಬೀಳೋದು. ನೆಕ್ಸ್ಟ್ ನಾಸ್ಟ್ರಿಲ್ಸ್. ನೆಕ್ಸ್ಟ್ ಹಂಪ್ ಇಟ್ ವಿಲ್ ಹೆಲ್ಪ್ ಫಾರ್ ದ ಸ್ಟೋರೇಜ್, ವಾಟರ್ ಸ್ಟೋರೇಜ್ ಮಾಡಲಿಕ್ಕೆ ಅದೇನು ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ದಟ್ ಗಿವ್ಸ್ ಎನರ್ಜಿ ಫಾರ್ ದಟ್ ಒನ್. ನೆಕ್ಸ್ಟ್ ಕನ್ಸರ್ವ್ ವಾಟರ್. ಸೊ ಏನಾಗುತ್ತೆ, ಕ್ಯಾಮಲ್ ಬಾಡಿಲಿ, ಸೊ ಡ್ಯೂ ಟು ದೇ ಆರ್ ಲೀಡಿಂಗ್ ದೇರ್ ಲೈಫ್ ಇನ್ ದ ಡೆಸರ್ಟ್, ದೇರ್ ಈಸ್ ನೋ ಈಸಿಲಿ ಅವೈಲೇಬಲ್ ಆಫ್ ಫುಡ್ ಅಲ್ವಾ. ಈ ಫಾರೆಸ್ಟ್ ಆದರೆ ಸೋ ಮೆನಿ ಟ್ರೀಸ್ ವಿಲ್ ಬಿ ದೇರ್ ಆ್ಯಂಡ್ ವಾಟರ್ ಸೋರ್ಸ್ ವಿಲ್ ಬಿ ದೇರ್, ಬಟ್ ಇನ್ ಡೆಸರ್ಟ್ ವಾಟರ್ ಸೋರ್ಸ್ ವಿಲ್ ಬಿ ವೆರಿ ಲೆಸ್ ಅಲ್ವಾ. ಹಾಗಾಗಿ ಸೊ ಅಲ್ಲಿ ವಾಟರ್ನ ಕನ್ಸರ್ವ್ ಮಾಡ್ಕೊತಕ್ಕಂಥ ಕೆಪಾಸಿಟಿ ಕ್ಯಾಮಲ್ಗೆ ಎಕ್ಸ್ಟ್ರಾ ಫ್ಯೂಚರ್ ಆಗಿ ಇದೆ. ನೆಕ್ಸ್ಟ್ ಥಿಕ್ ಕೋಟ್ ಏನಿರುತ್ತೆ, ಒಂದು ದಪ್ಪನ ಇರ್ತಕ್ಕಂಥ ಚರ್ಮದ ಪದರವನ್ನು ಅದು ಹೊಂದಿರುತ್ತೆ. ನೆಕ್ಸ್ಟ್ ನೋಡಿ, ಅಡಾಪ್ಟೇಷನ್ ಆಫ್ ಬಿಯರ್ಡ್ ಏಪ್. ಸೊ ನೋಡಿ, ಈ ಬಿಯರ್ಡ್ ಅಂತಂದರೆ ಈ ಗಡ್ಡದಾರಿ ಅಂತ ಕರಿತೀವಲ್ವ, ಇದೆಯಲ್ಲಿ ದಿಸ್ ಇಸ್ ಕಾಲ್ಡ್ ಬಿಯರ್ಡ್ ಅಂತ ಕರಿತೀವಿ, ಆ್ಯಂಡ್ ದಿಸ್ ಇಸ್ ಏಪ್. ಸೊ ದಿಸ್ ಇಸ್ ಕಾಲ್ಡ್ ಬಿಯರ್ಡ್ ಏಪ್. ಹೌ ದೇ ಅಡಾಪ್ಟೇಟೆಡ್ ದೇರ್ ಲೈಫ್ ಇನ್ this tropical region, we shall discuss. So good climber, so ನೋಡಿ ಇದು ಮರವನ್ನು ಚೆನ್ನಾಗಿ ಹತ್ತುತ್ತೆ. ಗುಡ್ ಕ್ಲೈಂಬರ್, ಲೈಟ್ weight, their weight is very light, long tail, ಅದಕ್ಕೆ ವೆರಿ ಲಾಂಗ್ ಟೈಲ್ ಅಂದರೆ ದಟ್ ಹ್ಯಾವ್ ವೆರಿ ಲಾಂಗ್ ಟೈಲ್, ಉದ್ದನೆಯ ಬಾಲ ಇರುತ್ತೆ. ಸ್ಮಾಲ್ ಸೈಜ್, ದೇರ್ ಸೈಜ್ ವಿಲ್ ಬಿ ವೆರಿ ಸ್ಮಾಲ್. ಸೊ ನೋಡಿ, ಸೊ ಗುಡ್ ಕ್ಲೈಂಬರ್ ಬೇಗ ಮರವನ್ನು ಚೆನ್ನಾಗಿ ಹತ್ತೋದ್ರಿಂದ ದೇ ಆರ್ ಪ್ರೊಟೆಕ್ಟ್ ಫ್ರಮ್ ದೇರ್ ಎನಿಮೀಸ್, ತಮ್ಮ ಶತ್ರುಗಳಿಂದ ಏನು ಮಾಡ್ಬೋದು, ಅದು ಬೇಗ ಪ್ರೊಟೆಕ್ಟನ್ನು ಮಾಡ್ಕೋಬೋದು. ಆ್ಯಂಡ್ ಲೈಟ್ ವೆಯ್ಟ್ ಇರೋದ್ರಿಂದ ಈಸಿಯಾಗಿ ಮರವನ್ನು ಕ್ಲೈಮ್ ಮಾಡ್ಬೋದು. ಲಾಂಗ್ ಟೈಲ್ ಏನು ಮಾಡುತ್ತೆ, ದಟ್ ಸಪೋರ್ಟಿಂಗ್, ದೇ ವಿಲ್ ಟೇಕ್ ಸಪೋರ್ಟಿಂಗ್ ಫ್ರಮ್ ಟು ಜಂಪ್ ಫ್ರಮ್ ಟ್ರೀ ಟು ಟ್ರೀ. ಆ್ಯಂಡ್ ಸ್ಮಾಲ್ ಇನ್ ಸೈಜ್ ಸ್ಮಾಲ್ ಆಗಿರೋದ್ರಿಂದ ದೇ ರಿಕ್ವೈರ್ ವೆರಿ ಲೆಸ್ ಅಮೌಂಟ್ ಆಫ್ ಫುಡ್ ಆ್ಯಂಡ್ ದೇ ಜಂಪ್ ವೆರಿ ಈಸಿಲಿ ಫ್ರಮ್ ಒನ್ ಟ್ರೀ ಟು ದ ಅನದರ್ ಟ್ರೀ. ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ಮಂಕೀಸ್. ನೋಡಿ, ಪ್ರಿಹೆನ್ಸಿಲ್ ಟೈಲ್. ಸೊ ಮೂರನೇದು ಇರುತ್ತಲ್ವ, ದಿಸ್ ಇಸ್ ಕಾಲ್ಡ್ ಪ್ರಿಹೆನ್ಸಿಲ್ ಟೈಲ್ ಅಂತೇಳಿ ಕರೀತಾರೆ. ಅಪೋಸೇಬಲ್ ಥಂಬ್. ಸೊ ಅಪೋಸೇಬಲ್ ಥಂಬ್ ಆ್ಯಂಡ್ ಗುಡ್ ಕ್ಲೈಂಬರ್ ಲೀವ್ ಇನ್ ಗ್ರೂಪ್. ದೀಸ್ ಮಂಕೀಸ್ ಆರ್ ಆಲ್ವೇಸ್ ಲೀವ್ ಇನ್ ಗ್ರೂಪ್. ಗುಡ್ ಕ್ಲೈಂಬರ್ ಚೆನ್ನಾಗಿ ಮರವನ್ನು ಅಥವಾ ಯಾವುದಾದ್ರೂ ಆಗಲಿ ಅದು ಚೆನ್ನಾಗಿ ಹತ್ತೋದು ಕಲ್ತಿದೆ. ಆಪೋಸೇಬಲ್ ಥಂಬ್ ಅಂದರೆ ಅದೇನು ಮಾಡುತ್ತೆ, ಸಪೋರ್ಟಿಂಗಿಗೆ ನಿಮಗೆ ಕ್ಯಾರಿ ಮಾಡುತ್ತೆ. ಅದಕ್ಕೆ ಜನರಲಾಗಿ ಅಬ್ಸರ್ವ್ ಮಾಡಿ ನೋಡಿ, ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಅಬ್ಸರ್ವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಿಹೆನ್ಸಿಲ್ ಟೈಲ್, ಈ ಥರ್ಡ್ ಹ್ಯಾಂಡ್ ಅಂತ ಕರಿತಾರೆ ಈ ಬಾಲವನ್ನು. ವಿತ್ ದ ಹೆಲ್ಪ್ ಆಫ್ ದ ಟೈಲ್, ನೋಡಿ ಇಲ್ಲಿದೆ. ಸೊ ಏನು ಮಾಡುತ್ತೆ, ವಿತ್ ದ ಹೆಲ್ಪ್ ಆಫ್ ದ ಟೈಲ್ ಆಲ್ಸೋ ದೇ ವಿಲ್ ಕ್ಲೈಮ್ ದ ಟ್ರೀಸ್. ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ಲಯನ್ಸ್ ಆ್ಯಂಡ್ ಟೈಗರ್ಸ್. ಅಡಾಪ್ಟೇಷನ್ ಆಫ್ ಲಯನ್ಸ್ ಆ್ಯಂಡ್ ಟೈಗರ್ಸ್. ನೋಡಿ, ಲಯನ್ಸ್ ಆ್ಯಂಡ್ ಟೈಗರ್ಸ್ ದೇ ಹ್ಯಾವ್ ಥಿಕ್ ಸ್ಕಿನ್, ಸ್ಟ್ರಾಂಗ್ ಸೆನ್ಸ್ ಆಫ್ ಇಯರಿಂಗ್, ಲಾಂಗ್ hind limbs, so and also many camouflage and steering tail in cheetah. So andre in general agi they have, so we are generally along with these their body color and also their nails, and also they have very good sense of humor, and also they have long hind limbs. ಏನಕ್ಕೆ ಲಾಂಗ್ ಜಂಪ್ ಮಾಡಲಿಕ್ಕೆ ದಟ್ ವಿಲ್ ಬಿ ಗ್ರಿಪ್ ಆಗುತ್ತೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೇರ್ ಕಲರ್ ದಟ್ ವಿಲ್ ಬಿ
ಮ್ಯಾಚ್ ಟು ದ ಗ್ರಾಸ್ ಕಲರ್. ಈ ಹುಲ್ಲು ಏನಿರುತ್ತಲ್ವ ಕಾಡಿನಲ್ಲಿ ಒಣ ಹುಲ್ಲು, ಇದ್ರದ್ದು ಮತ್ತು ಲಯನ್, ಚೀತಾ ಆ್ಯಂಡ್ ಟೈಗರ್ ಸ್ಕಿನ್ ಕಲರ್ ಆಲ್ಸೋ ಸೇಮ್ ಇರೋದ್ರಿಂದ ಸೊ ಈಸಿಲಿ ದೇ ಆರ್ ಅದನ್ನು ಏನು ಮಾಡ್ಬೋದು, ಹಂಟ್ ಮಾಡಿ ತಿನ್ಬೋದು, ಬೇಟೆ ಆಡಲಿಕ್ಕೆ ಅದು ಈಸಿ ಆಗುತ್ತೆ. ಆಮೇಲೆ ದೇ ಹ್ಯಾವ್ ಗುಡ್ ಸೆಲ್ಸ್ ಆಫ್ ಹ್ಯೂಮರ್ ಇರೋದ್ರಿಂದ ಸೊ ಅನಿಮಲ್ಗಳನ್ನ ಬೇಟೆ ಆಡಲಿಕ್ಕೆ ಏನಾಗುತ್ತೆ, ಈಸಿಯಾಗಿ ಅದು ಎಲ್ಪ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಆಲ್ಸೋ ಅಡಾಪ್ಟೇಷನ್ ಆಫ್ ರೆಡ್ ಐಡ್ ಫ್ರಾಗ್. ಸೊ ವಿ ಶಾಲ್ ಡಿಸ್ಕಸ್ ಅಡಾಪ್ಟೇಷನ್ ಆಫ್ ರೆಡ್ ಐಡ್ ಫ್ರಾಗ್ ಅಂದರೆ ಕೆಂಪು ಕಣ್ಣಿನ ಕಪ್ಪೆಗಳು. ಸೇ ದೇ ಹ್ಯಾವ್ ಬ್ಯೂಟಿಫುಲ್ ಕಲರ್, ಸಕ್ಷನ್ ಕಪ್ಸ್ ಆನ್ ಟೋಸ್. ನೋಡಿ ಟೋಸ್ ಇದೆ ಅಲ್ವಾ, ಅಲ್ಲಿ ಸಕ್ಷನ್ ಕಪ್ ಥರ ಇರುತ್ತೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ದೇ ವಿಲ್ ಕ್ಲೈಮ್ ವೆರಿ ಈಸಿಲಿ. ಸೊ now here from question 1 to I think question 10 will be there for your textbook exercise. So here we are solving or discussing those question and answer. Please you should copy to your notes. First question is name the elements that determine the weather of a place. So we have to name the elements which determine the weather of place. That is ಯಾವ element to temperature, rainfall, humidity, wind speed and clouds. So name the element that determine the weather of a place ಅಂದರೆ ಒಂದು ಪ್ಲೇಸ್ನ ವೆದರ್ನ ಡಿಟರ್ಮೈನ್ ಮಾಡ್ತಕ್ಕಂಥ ಎಲಿಮೆಂಟ್ಸ್ ಯಾವ್ಯಾವು. ಸೊ ವೆದರ್ ಆಫ್ ದ ಪ್ಲೇಸ್ ಇಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಟೆಂಪರೇಚರ್, ರೈನ್ಫಾಲ್, ಹ್ಯೂಮಿಡಿಟಿ, wind speed and clouds. Second question, when are the maximum and minimum temperatures likely to occur during the day? So maximum temperature will be afternoon and minimum temperature will be morning and evening. So second one ನೀವೇ ಬರೀಬೇಕು, minimum temperature will be morning and evening but maximum temperature will be at the afternoon. Third, fill in the blanks. So question number 3, fill in the blanks. The average weather taken over a long time is called. So the average weather taken over a long time is called. Very short time ಆದರೆ we call that one as ಅದು ವೆದರ್ ಅಂತ ಕರೀತೀವಿ. ದಟ್ ವಿಲ್ ಬಿ ಗೋಸ್ ಆನ್ ವೆರಿ ಲಾಂಗ್ ಆದರೆ ದಟ್ ಈಸ್ ಕಾಲ್ಡ್ climate. CLIMATE. Next, a place receives very little rainfall and the temperature is high throughout the year. The climate of that place will be. So that means they have both rainfall and also high temperature. Then the place will be dry and hot. ಡ್ರೈ ಅಂದರೆ ತುಂಬ ಒಣಗು ಪ್ರದೇಶ ಆಗಿರುತ್ತೆ ಮತ್ತು ವೆರಿ ಹಾಟ್ ಪ್ರದೇಶ ಆಗಿರುತ್ತೆ. ಏನಕ್ಕೆ? ಬಿಕಾಸ್ ದೆರ್ ಇಸ್ ಅನ್ ವೆರಿ ಲೆಸ್ ಅಮೌಂಟ್ ಆಫ್ ರೈನ್ಫಾಲ್. ಮಳೆ ಕಡಿಮೆ ಆಗ್ತಾ ಹೋದರೆ ಭೂಮಿ ಎಲ್ಲ ಏನಾಗುತ್ತೆ, ಒಣಗುತ್ತೆ ಮತ್ತು ವಾತಾವರಣ ಬಿಸಿ ಆಗುತ್ತೆ. ನೆಕ್ಸ್ಟ್, ದ ಟೂ ರೀಜನ್ಸ್ ಆಫ್ ದ ಅರ್ತ್ ವಿತ್ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ದ ಟೂ ರೀಜನ್ಸ್ ಆಫ್ ದ ಅರ್ತ್ ವಿತ್ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆರ್ ಎರಡೇ. ಒಂದು ಪೋಲಾರ್ ರೀಜನ್, ಅನದರ್ ಒನ್ ಇಸ್ ಟ್ರಾಪಿಕಲ್ ರೀಜನ್. ಇನ್ ದ ಪೋಲಾರ್ ರೀಜನ್ the region snowfall will be very high. Second one, in tropical region so temperature will be very moderated. And there is an presence rainfall also will be occur and also very hot condition also will be there. Next, third question, indicate the type of climates of the following areas. Jammu and Kashmir, moderate, hot and wet ಅಲ್ವಾ, ಅಲ್ಲಿ ತುಂಬ ಬಿಸಿಲಿರೋದಿಲ್ಲ. ಕೇರಳ, ಹಾಟ್ ಆ್ಯಂಡ್ ವೆಟ್. ರಾಜಸ್ಥಾನ್, ಡ್ರೈ ಆ್ಯಂಡ್ ಹಾಟ್. ನಾರ್ತ್ ಈಸ್ಟ್ ಇಂಡಿಯಾ, ವೆಟ್ ಕಂಡೀಷನ್ ಇರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಟೂ ಚೇಂಜಸ್ ಫ್ರೀಕ್ವೆಂಟ್ಲಿ ವೆದರ್ ಆರ್ ಕ್ಲೈಮ್ಡ್. ಅಂದರೆ ಈ ಎರಡರಲ್ಲಿ ಫ್ರೀಕ್ವೆಂಟಾಗಿ ಚೇಂಜ್ ಆಗ್ತಕ್ಕಂಥದ್ದು ಯಾವುದು? ಸೊ ವೆದರ್ ಅಲ್ವಾ, ಕ್ಲೈಮೇಟ್ ವಿಲ್ ಬಿ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಹ್ಯಾಪನ್ಸ್ ಆಗೋದು. So weather changes more frequently than climate. So ಹಾಗಾಗಿ weather will be the
changes, that is weather changes more frequently than climate. Next, sixth one, following are some of the characteristics of animals. For each characteristics, whether it is adaptation for tropical region or forest region, do you think that some of these characteristics can be adapted for both region? ಸೊ ನಾವು ಯಾವ ರೀಜನ್ಗೆ ಅಡಾಪ್ಟೆಡ್ ಆಗಿದೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಟ್ರಾಪಿಕಲ್ ರೀಜನ್ ಅಂದರೆ ವೆರಿ ಹಾಟ್ ಇರುತ್ತೆ, ಪೋಲಾರ್ ರೀಜನ್ ಮೀನ್ಸ್ ಕೋಲ್ಡ್ ರೀಜನ್ ಇರುತ್ತೆ. ನೋಡೋಣ, ಡಯಟ್ಸ್ ಹೆವಿ ಆನ್ ಫ್ರೂಟ್ಸ್ ದಟ್ ವಿಲ್ ಬಿ ಇನ್ ಟ್ರಾಪಿಕಲ್ ರೀಜನ್. ನೀಡ್ ಟು ಮೈಗ್ರೇಟ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು, ಪೋಲಾರ್ ರೀಜನ್ ಅಲ್ಲಲ್ವಾ. ಸ್ಟಿಕ್ಕಿ ಪ್ಯಾಡ್ಸ್ ಆನ್ ಫೀಟ್, ಸ್ಟಿಕ್ಕಿ ಪ್ಯಾಡ್ಸ್ನ ಕಪ್ಪೆಯಲ್ಲಿ ಸ್ಟಡಿ ಮಾಡಿದೆ ರೆಡ್ ಫ್ರಾಗ್ ಡೈಯಲ್ಲಿ ಅಲ್ವಾ. ಸೊ ಹಾಗಾದರೆ ದಟ್ ಈಸ್ ಪ್ರೆಸೆಂಟ್ ಇನ್ ಟ್ರಾಪಿಕಲ್ ರೀಜನ್. ವೈಡ್ ಆ್ಯಂಡ್ ಲಾರ್ಜ್ ಪಾಸ್ ದಟ್ ಈಸ್ ಇನ್ ದಟ್ ಹ್ಯಾವಿಂಗ್ ಪೋಲಾರ್ ಬಿಯರ್ಸ್, ಪೋಲಾರ್ ಬಿಯರ್ಸ್ಗೆ ತುಂಬ ಅಗಲವಾಗಿರ್ತಕ್ಕಂಥ ಮತ್ತು ತುಂಬ ದೊಡ್ಡದಾಗಿರ್ತಕ್ಕಂಥ ಪಾದಗಳಿರ್ತವೆ. ಏನಕ್ಕೆ? ಸೊ ಇನ್ ದ ಸ್ನೋ ರೀಸನಲ್ಲಿ ಏನಾಯ್ತು, ತುಂಬ ಸ್ಮೂತ್ ಕಂಡೀಷನ್ ಇರೋದ್ರಿಂದ ಜಾರೋ ಸಂಭವ ಜಾಸ್ತಿ ಇರ್ತದೆ ಅದಕ್ಕೆ. ಹಾಗಾದರೆ ದಿಸ್ ಈಸ್ ಪ್ರೆಸೆಂಟ್ ಇನ್ ಪೋಲಾರ್ ರೀಜನ್ ಅನಿಮಲ್ಸ್. ಸ್ಟ್ರಾಂಗ್ ಟೈಲ್, ಉದ್ದ ಬಾಲಗಳು ಇಲ್ಲಿ ಟ್ರಾಪಿಕಲ್ ರೀಜನ್. ಜಸ್ಟ್ ವಿ ಸ್ಟಡಿಡ್ ಇನ್ ದಟ್ ಈಸ್ ಬಿಯರ್ಡ್, ಹೇಪ್ ಆ್ಯಂಡ್ ಆಲ್ಸೋ ಮಂಕೀಸ್. ವೈಟ್ ಫರ್ ಅಂದರೆ ಬಿಳಿ ಬಣ್ಣದ ತುಪ್ಪಳ ಎಲ್ಲಿರುತ್ತೆ? ಸೊ ಇನ್ ಪೋಲಾರ್ ಬಿಯರ್ ಮೇಲಿರುತ್ತಲ್ವಾ. ಸೊ ಹಾಗಾದ್ರೆ ಇನ್ ದ ಪೋಲಾರ್ ಬಿಯರ್ ಬಿಲಾಂಗ್ಸ್ ಟು ಪೋಲಾರ್ ರೀಜನ್, ಹಾಗಾಗಿ ದಟ್ಸ್ ಬಿಲಾಂಗ್ಸ್ ಟು ಪೋಲಾರ್. ಲೌಡ್ ವಾಯ್ಸ್ ದಟ್ ಹ್ಯಾವಿಂಗ್ ಎಲಿಫೆಂಟ್ ಅಲ್ವಾ, ಅಂಡ್ ಟೈಗರ್ ಆಲ್ಸೋ. ಸೊ ಹಾಗಾದ್ರೆ ದಟ್ ಈಸ್ ಪ್ರೆಸೆಂಟ್ ಇನ್ ಟ್ರಾಪಿಕಲ್ ರೀಜನ್. ಯು ಶುಡ್ ಜಸ್ಟ್ take an example of animal, then you understood that whether that characteristics of animals belongs to polar region or tropical region, you should understand clearly. Next, layer of fat under skin, that is a general polar bear. To ಏನಕ್ಕೆ? to avoid the air ಅಥವಾ to ಏನಕ್ಕೆ? so to maintain the body temperature ಅಲ್ವಾ, or to trap the ಏರ್. ನೆಕ್ಸ್ಟ್, ಬ್ರೈಟ್ ಕಲರ್. ಸೊ ಬ್ರೈಟ್ ಕಲರ್ ಎಲ್ಲಿರುತ್ತೆ ನೋಡಿ, ಬ್ರೈಟ್ ಕಲರ್ ಅಂದರೆ ಇದು ಫಾರೆಸ್ಟಲ್ಲಿ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಗ್ರೀನರಿ ಕಲರ್ ಅಲ್ವಾ, ಫಾರೆಸ್ಟ್ ಗ್ರೀನರಿ ಕಲರ್ ಇರುತ್ತೆ ಆ್ಯಂಡ್ ಆಲ್ಸೋ ಗ್ರಾಸಸ್ ಆರ್ ಬ್ರೌನ್ ಇನ್ ಕಲರ್ ಇರುತ್ತೆ. ದಟ್ಸ್ ವೈ ದಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನಿಮಲ್ ದಟ್ ಈಸ್ ಇನ್ ಟ್ರಾಪಿಕಲ್ ರೀಜನ್ಸ್ ಅನಿಮಲ್ಸಲ್ಲಿ ಫೈಂಡ್ ಔಟ್. ಲಾಂಗ್ ಆ್ಯಂಡ್ ಲಾರ್ಜ್ ಬೀಕ್, ಕೊಕ್ಕು ಎಲ್ಲಿರುತ್ತೆ? ಅದು ನೋಡಿ, ಡ್ಯೂ ಟು ಟೇಕ್ ದ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ಸ್ ಫ್ರಮ್ ದ ಟ್ರೀಸ್, ಟು ಪಿಕ್ ದ ಫ್ರೂಟ್ಸ್ ಫ್ರಮ್ ದ ಟ್ರೀಸ್. ಸೊ ದಟ್ಸ್ ಇನ್ ಟ್ರಾಪಿಕಲ್ ರೀಜನ್. ನೆಕ್ಸ್ಟ್, ದ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಹ್ಯಾಸ್ ಎ ಲಾರ್ಜ್ ಪಾಪ್ಯುಲೇಷನ್ ಆಫ್ ಅನಿಮಲ್ಸ್. ಎಕ್ಸ್ಪ್ಲೈನ್ ವೈ ಇಟ್ ಈಸ್ ಸೊ ಅಲ್ವಾ. ಸೊ ಟ್ರಾಪಿಕಲ್ ಪಾಪ್ಯುಲೇಷನ್ ಆಫ್ ಅನಿಮಲ್ಸ್ ಅಂತ ತೊಗೊಂಡ್ಬಿಟ್ರೆ ಎಲಿಫೆಂಟ್ಸ್, ಏಪ್ಸ್, ಮಂಕೀಸ್, ಡೀರ್, ಬಿಯರ್, ನೆಕ್ಸ್ಟ್ ಲಯನ್, ಟೈಗರ್, so many varieties of animals will be there and their population also very more. Why we have to explain that one? Because that means they are not able to lead their life in polar region. ಅಂದರೆ ಈ ಶೀತೋಷ್ಣ ವಲಯದಲ್ಲಿ ಅವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಲ್ಲೇ ಯಾಕೆ ಬದುಕ್ತವೆ? ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಜನಲ್ಲಿ. ಬಿಕಾಸ್ ನೋಡಿ, ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್. ಫಸ್ಟ್ ಕಂಡೀಷನ್ ಏನಿರುತ್ತೆ? ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್ ಇರುತ್ತೆ. ಸೆಕೆಂಡ್ ಒನ್ ಹಾಟ್ ಆ್ಯಂಡ್ ಹ್ಯೂಮಿಡ್ ವೆದರ್ ಇರುತ್ತೆ. ನೆಕ್ಸ್ಟು ಫ್ರೀಕ್ವೆಂಟ್ ರೈನ್ ಫಾಲ್ ಇರುತ್ತೆ. ಬಿಕಾಸ್ ಆಫ್ ದೀಸ್ ಟೂ ಕಂಡೀಷನ್, ಸೊ ಲಾರ್ಜ್ ಅಮೌಂಟ್ ಆಫ್ ಅಥವಾ ಲಾರ್ಜ್ ಪಾಪ್ಯುಲೇಷನ್ ಆಫ್ ಅನಿಮಲ್ಸ್ ದೇ ಆರ್ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಫಾರ್ ದಿಸ್ ಕ್ವಶನ್ ಯು ಡೋಂಟ್ ರೈಟ್ ದೀಸ್ ಪಿಕ್ಚರ್ಸ್. ಓಕೆ, ಈ ಪಿಕ್ಚರ್ಸ್ನ ಬರೀಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ವಿ ಶುಡ್ discuss what the given question. Why do we find animals of certain kind living in particular climatic conditions? ಅಂದರೆ ಪರ್ಟಿಕ್ಯುಲರ್ ಕ್ಲೈಮೆಟಿಕ್ ಕಂಡೀಷನ್ಸಲ್ಲೇ ಕೆಲವು ಅನಿಮಲ್ಗಳು ವಾಸ ಮಾಡ್ತವೆ. ಯಾಕೆ? ಫಾರ್ ಎಕ್ಸಾಂಪಲ್, ಪೋಲಾರ್ ಬಿಯರ್ ದೇ ಆರ್ ಇನ್ ಸ್ನೋ ಫಾರೆಸ್ಟ್ ರೀಜನ್, ಸ್ನೋಫಾಲ್ ರೀಜನ್, ಆ್ಯಂಡ್ ಆಲ್ಸೋ ಫಿಶಸ್ ದೇ ಆರ್ ಜನರಲಿ ದೇ ಆರ್ ಆಲ್ವೇಸ್ ಇನ್ಸೈಡ್ ದ ವಾಟರ್, ಆ್ಯಂಡ್ ಟೈಗರ್, ಲಯನ್ಸ್, ಅನಿಮಲ್ಸ್, ಎಲಿಫೆಂಟ್, ಏಪ್, ಮಂಕಿ, ಸೋ ಮೆನಿ ಅನಿಮಲ್ಸ್ ದೇ ಆರ್ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಜನಲ್ಲಿ ಇರ್ತವೆ. ಏನಕ್ಕೆ? ಪರ್ಟಿಕ್ಯುಲರ್ ರೀಜನಲ್ಲಿ ಇರ್ತವೆ.
ಸೊ ಅದಕ್ಕೆ ಆನ್ಸರ್ ಈಸ್ ಅನಿಮಲ್ಸ್ ಆರ್ ಅಡಾಪ್ಟೆಡ್ in special ways in habitat. Specific areas depends on its climatic condition. So on its climatic condition ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಒಪ್ಕೊಳ್ಳಿಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಫೀಚರ್ಸ್ ಇರ್ತವೆ. ದಟ್ಸ್ ವೈ ವಿ ಫೈಂಡ್ ಅನಿಮಲ್ಸ್ ಆಫ್ ಸರ್ಟೈನ್ ಕೈಂಡ್ಸ್ ಲಿವಿಂಗ್ ಇನ್ ಪರ್ಟಿಕ್ಯುಲರ್ ಕ್ಲೈಮ್ಯಾಟಿಕ್ ರೀಜನ್. ನೆಕ್ಸ್ಟ್ 9th one. A carnivore with stripes on its body moves very fast while catching its prey. It is likely to be found in ನೋಡಿ ಪೋಲಾರ್ ರೀಜನಲ್ ಆದರೆ ಸೊ ಅದಕ್ಕೆ ವೆರಿ ಲಾರ್ಜ್ ಪಾಸ್ ಇರಬೇಕು. ಇಲ್ಲ ಡೆಸರ್ಟ್ ರೀಜನ್ ಆದರೆ ದೇ ಕಾಂಟ್ ಏಬಲ್ ಟು ರನ್ ವೆರಿ ಫಾಸ್ಟ್ಲಿ. ಓಷಿಯನಲ್ಲಾದರೆ ಸೊ ಅಲ್ಲಿ ಸಿಗೋದಿಲ್ಲ ಅಲ್ಲಿ ಅಲ್ವೇನ್ರಿ. ಸೊ ಹೋದರೆ ಓನ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಜನಲ್ಲಿ ಹೋದರೆ ಮಾತ್ರ ಏನಾಗುತ್ತೆ ವೆರಿ ಫಾಸ್ಟ್ ರೈನ್ ಆಗುತ್ತೆ. ವೆಲ್ ಕ್ಯಾಚಿಂಗ್ ಇಟ್ಸ್ ಪ್ರೇ ದಟ್ ವಿಲ್ ಬಿ ಫೌಂಡ್, ಅದು ಮಾತ್ರ ಇರೋದಲ್ಲಿ. ನೆಕ್ಸ್ಟ್ ವಿಚ್ ಫ್ಯೂಚರ್ಸ್ ಅಡಾಪ್ಟ್ ಪೋಲಾರ್ ಬಿಯರ್ಸ್ ಟು ಲೀವ್ ಇನ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಕ್ಲೈಮೇಟ್. ಸೊ ಕೋಲ್ಡ್ ಕ್ಲೈಮೇಟಲ್ಲಿ ಪೋಲಾರ್ ಬಿಯರ್ ಇರಬೇಕು ಅಂದರೆ ದೇ ಗಿವ್ ಫಾಲೋಯಿಂಗ್ 4 ಆಪ್ಷನ್ಸ್. ಇನ್ ದಟ್ ಒನ್ ವಿಚ್ ಈಸ್ ದ ಫ್ಯೂಚರ್ ದಟ್ ಹ್ಯಾವ್ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. So we shall discuss one by one. No, first, a white fur, fat below skin, keen sense of smell. Next, thin skin, thin ಇದರಲ್ಲಿ ಚಳಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಲಾರ್ಜ್ ಐಸ್ ಇದರಲ್ಲಿ ಪ್ರೇನ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಗೊತ್ತಾಗುತ್ತೆ. ಎ ವೈಟ್ ಫರ್ ಅಂತ ಇರುತ್ತೆ. ಎ ಲಾಂಗ್ ಟೈಲ್, ದೇರ್ ಇಸ್ ನೋ ನೆಸಿಟಿ ಆಫ್ ಪ್ರೆಸೆನ್ಸ್ ಆಫ್ ಲಾಂಗ್ ಟೈಲಲ್ಲಿ ಈ ಬಳಕೆ ಮಾಡಲಿಕ್ಕೆ ಇಲ್ಲ. ಸ್ಟ್ರಾಂಗ್ ಕ್ಲಾಸ್, ವೈಟ್ ಲಾರ್ಜ್ ಪಾಸ್ ಯಾವುದೇ ಕಾರಣಕ್ಕೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ವೈಟ್ ಬಾಡಿ ಓಕೆ. ಪಾಸ್ ಫಾರ್ ಸ್ವಿಮ್ಮಿಂಗ್ ಓಕೆ. ಗಿಲ್ಸ್ ಫಾರ್ ರೆಸ್ಪಿರೇಷನ್, ಸೊ ಅಲ್ಲಿ ರೆಸ್ಪಿರೇಷನ್ ಮಾಡಲಿಕ್ಕೆ ಗಿಲ್ಸ್ ಇಲ್ವೇ ಇಲ್ಲಲ್ವಾ. ಸೊ ಅಲ್ಲಿ ಇನ್ ಜನರಲ್ ಆಗಿ ದರ್ ಇಸ್ ಅನ್ ಪ್ರೆಸೆನ್ಸ್ ಆಫ್ ಪೆಂಗ್ವಿನ್ ಆ್ಯಂಡ್ ಪೋಲಾರ್ ಬಿಯರ್ ಅಷ್ಟೇ ನಾವಲ್ಲಿ ನೋಡಿರೋದು. ಬಟ್ ಆಲ್ಸೋ ದೇ ಆಸ್ಕ್ಡ್ ಪೋಲಾರ್ ಬಿಯರ್ಸ್ ಆಲ್ಸೋ. ಪೋಲಾರ್ ಬಿಯರ್ಸಿಗೆ ಗಿಲ್ಸ್ ಬೇಕಾಗಿಲ್ಲ ಅಲ್ವಾ. ಪೋಲಾರ್ ಬಿಯರ್ಸ್ಗೆ ಲಾಂಗ್ ಟೈಲ್ಸ್ ಬೇಕಾಗಿಲ್ಲ. ಸೊ ಲಾರ್ಜ್ ಐಸ್ ಬೇಕಾಗೇ ಇಲ್ಲ ಅಲ್ವಾ. ಥಿನ್ ಸ್ಕಿನ್ ಬೇಕಲ್ಲ ಶೀತ ಅಂದಾಗ, ಅದಕ್ಕೆ ವೆರಿ ಥಿಕ್ ಸ್ಕಿನ್ ಬೇಕು. ಸೊ ಹಾಗಾದರೆ ಆನ್ಸರ್ ಈಸ್ ಫಸ್ಟ್ ಒನ್. ನೆಕ್ಸ್ಟ್, ವಿಚ್ ಆಪ್ಷನ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಟ್ರಾಪಿಕಲ್ ರೀಜನ್. ಇದರಲ್ಲಿ ಟ್ರಾಪಿಕಲ್ ರೀಜನ್ಗೆ ಯಾವ ಕ್ಲೈಮೇಟ್, ಯಾವ ಆನ್ಸರ್ ಬೆಸ್ಟ್ ಸೂಟೇಬಲ್ ನೋಡಿ. ಹಾಟ್ ಆ್ಯಂಡ್ ಡ್ರೈ, ದೇ ಆರ್ ಜನರಲಿ ಇನ್ ಲೆಸ್ ರೈನ್ಫಾಲ್ ರೀಜನ್ ಇನ್ ಡೆಸರ್ಟ್ ಅನ್ಕೊಂಡು. ಕೋಲ್ಡ್ ಆ್ಯಂಡ್ ಹ್ಯೂಮಿಡ್ ಇದ್ದರೆ ಅಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಜನ್ ಆಗೋದಿಲ್ಲ. ಮಾಡರೇಟ್ ಟೆಂಪರೇಚರ್, ಹೆವಿ ರೈನ್ಫಾಲ್, ಸೊ ಅಲ್ಲಿ ಹಾಟ್ ಕಂಡೀಷನ್ ಬರುತ್ತಾ ಇಲ್ಲ. ಸೊ ದೇರ್ ಫೋರ್ ಆನ್ಸರ್ ಈಸ್ ಫಸ್ಟ್ ಒನ್, ಹಾಟ್ ಆ್ಯಂಡ್ ಹ್ಯೂಮಿಡ್ is the answer for the 11th question. That is, which option best describes a tropical region means hot and humid, that describes a tropical region. So thank you students. Please copy the notes from question 1 to the question 11 in your science notebook. Thank you.